ದಿಸ್ ಇಸ್ ಅ ಲೆಸರ್ ನೋನ್ ಫ್ಯಾಕ್ಟ್, ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ದೊಡ್ಡದೊಂದು ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಬಹಳ ದೊಡ್ಡದಾಗಿರುವಂತಹ ಟ್ರೆಷರಿ ಇರಬೇಕು. ಅಶೋಕ ನ್ಯೂ ವೆರಿ ವೆಲ್ ಮಚ್ ಬಿಫೋರ್ ಬಿಕಮಿಂಗ್ ಎ ರೂಲರ್. ವೆನ್ ಹಿ ವಾಸ್ ಇನ್ ಡೌನ್ ಸೌತ್ ಹಿ ಡಿಡ್ ನಾಟ್ ಕೀಪ್ ಕ್ವೈಟ್. He searched in south what is so important for him to build a nation. ಅಲ್ಲಿ ಮಣ್ಣಿನಲ್ಲೇ ಚಿನ್ನ ಇತ್ತು. ನಮ್ಮಲ್ಲಿರುವಂತಹ ಉಕ್ಕನ್ನ ಕೊಂಡ್ಕೊಳ್ಳಿಕ್ಕೆ ಗ್ರೀಸಿಂದ ನಮ್ಗೆ ಫ್ಲೋಟಿಂಗ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಗೋಲ್ಡ್ ವಾಸ್ ಕಮಿಂಗ್. ಜಿಂಕ್ ವಾಸ್ ಫಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಹಿಯರ್ ಇನ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಹಾಗಾಗಿ ಅಶೋಕ ವಾಂಟೆಡ್ ಟು ಪ್ರೊಟೆಕ್ಟ್ ದಟ್ ಲ್ಯಾಂಡ್. ಆ ಕಾಲದಲ್ಲಿ ಕರ್ನಾಟಕದ ಹಿಸ್ಟ್ರಿ ಇತ್ತ ಅಂದ್ರೆ ನಾವೆಲ್ಲ ಬಹಳ ಧೈರ್ಯವಾಗಿ ಹೇಳ್ಬೇಕು, ಇತ್ತು. ಅಶೋಕನ ಶಾಸನಗಳೇ ಸಿಕ್ಕಿದೆ. ಹೈಯೆಸ್ಟ್ ನಂಬರ್ ಆಫ್ ಶಾಸನಗಳು ಕರ್ನಾಟಕದಲ್ಲೇ ಸಿಕ್ಕಿದೆ. ತುಂಬಾ ಸೈಂಟಿಫಿಕ್ ಆಗಿ ಅದು ಅನಲೈಸ್ ಆಗಿದೆ. ಸೆಂಟ್ರಲ್ ಗವರ್ನಮೆಂಟ್ ಜೋರಾಗಿ ನಡಿಬೇಕು ಅಂತಂದ್ರೆ ಕರ್ನಾಟಕದಿಂದ ರಿಸೋರ್ಸಸ್ ತೀವ್ರವಾಗಿ ಮೊಬಿಲೈಸ್ ಆಗುತ್ತೆ. ಅದಕ್ಕೆ ಸಾಕ್ಷಿ ಕರ್ನಾಟಕದ ಅಶೋಕನ ಕಾಲದ ಇತಿಹಾಸದಿಂದ ಪ್ರಾರಂಭ ಆಗುತ್ತೆ. ಯಾಕೆ ಅಶೋಕ ಅದದೇ ಜಾಗದಲ್ಲಿ ಆ ಇನ್ಸ್ಕ್ರಿಪ್ಷನ್ಸ್ ಬಂಡೆಗಲ್ಲುಗಳ ಮೇಲೆ ಆ ಶಾಸನಗಳನ್ನು ಹಾಕಿದ್ದಾನೆ? ಯಾಕೆ ರಾಯಚೂರಿನಲ್ಲೇ ಹಾಕಿದ್ದಾನೆ? ರಾಯಚೂರಿನಲ್ಲಿ ವಿ ಗೆಟ್ ಇಟ್ ಇನ್ ಮಸ್ಕಿ, ವಿ ಗೆಟ್ ಇಟ್ ಇನ್ ಗವಿಮಠ, ಪಾಲ್ಕಿಗೊಂಡ, ಕೊಪ್ಪಳ್. ಯಾತಕ್ಕೆ ಅವನು ಬಳ್ಳಾರಿನಲ್ಲೇ ಹಾಕಿದ್ದಾನೆ? ವಿ ಗೆಟ್ ಇಟ್ ಇನ್ ಬಳ್ಳಾರಿ, ನಿಟ್ಟೂರು, ಉದಯಗೋಳಂ, ವಿ ಗೆಟ್ ಇಟ್ ಇನ್ ಗುಲ್ಬರ್ಗ, ಸನ್ನತಿ, ಅಂಡ್ ವಿ ಆಲ್ಸೋ ಗೆಟ್ ಇಟ್ ಇನ್ ಚಿತ್ರದುರ್ಗ, ಬ್ರಹ್ಮಗಿರಿ, ಜತಿಂಗ, ರಾಮೇಶ್ವರ, ಸಿದ್ದಾಪುರ. ಯಾತಕ್ಕೋಸ್ಕರ? ದಿಸ್ ಇಸ್ ಅ ಲೆಸರ್ ನೋನ್ ಫ್ಯಾಕ್ಟ್, ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. When we start talking about administration, we should understand that we need a large treasury, very big treasury, and we need lot of resources. ದೊಡ್ಡದೊಂದು ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಬಹಳ ದೊಡ್ಡದಾಗಿರುವಂತಹ ಟ್ರೆಷರಿ ಇರಬೇಕು. ಆ ಟ್ರೆಷರಿ ತುಂಬಿಸ್ತಾ ಇರಬೇಕು. ಅದಕ್ಕೆ ಗ್ರೇಟ್ ವ್ಯಾಲ್ಯೂ ಇರಬೇಕು. ಹಾಗಾದ್ರೆ he knew very well, ಅಶೋಕ knew very well much before becoming a ruler. ಅವನು ರಾಜನಾಗ್ಲಿಕ್ಕೂ ಮುಂಚೆ, ಐ ಥಿಂಕ್ ಆಲ್ ಆಫ್ ಯು ನೋ, ದೀಪವಂಶ, ಮಹಾವಂಶ ಕ್ಲಿಯರ್ಲಿ ಗಿವ್ಸ್ detailed information about the civil war that took place between the brothers of Ashoka and Ashoka, the father and the children. It's a long war. ಆ ಎಲ್ಲ ಯುದ್ಧ ಆದ್ಮೇಲೆ ಅವನು ಅವ್ರನ್ನೆಲ್ಲರನ್ನ ಸಂಹಾರ ಮಾಡಿ ಅದಾದ್ಮೇಲೆ ಅವನು ರಾಜ ಆಗೋದು, ಅಶೋಕ ರಾಜ ಆಗೋದು. ಅದಕ್ಕೆ ಮುಂಚೆ he was not there in Magadha, Pataliputra. He was very much down south. When he was in down south, he did not keep quiet. He searched in south what is so important for him to build a nation. Therefore, he searched the places where we have iron ore, very strong property, which is very much needed for urbanization, very much needed for his military, very much needed to create agrarian sector, the whole of South India, North India. ಹಾಗಾಗಿ ಎಲ್ಲೆಲ್ಲಿ ಐರನ್ ಓರ್ ಇದೆ, ಮ್ಯಾಂಗನೀಸ್ ಓರ್ ಇದೆ, ಜಿಂಕ್ ಪ್ರೊಡಕ್ಷನ್ ಇದೆ, ಮೆಟೀರಿಯಲ್ ಪ್ರೊಡಕ್ಷನ್ ಇದೆ, ಈ ಸ್ಥಳಗಳನ್ನ ಅವನು ಹುಡುಕದ. Ashoka was the first person to identify in South India the places where all these ores are available, and it is impossible to do urbanization without iron ore. And we have to understand, in ancient India, in the whole world, best quality iron was produced here in Karnataka in a place called Ballari, which has become empty now because of Reddy brothers. Okay, the best quality wood. ಒಂದು ಸಣ್ಣ ಕಥೆ ಹೇಳಬೇಕು. ನಂಗೆ ಅಷ್ಟೊಂದು ಟೈಮ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ. ಅಣ್ಣ ತಮ್ಮಂದ್ರು ಇಬ್ರು ಬರ್ತಾರೆ, ರಾಮ್ ಲಕ್ಷ್ಮಣರು ಇಬ್ರು ಸಹ ಕಿಷ್ಕಿಂದಾಗೆ ಬರ್ತಾರೆ. ಕಿಷ್ಕಿಂದಾಗೆ ಅವ್ರು ಬರ್ತಾ ಇದ್ದದ್ದು ಹನುಮಂತನ ಕಾಣಿಸುತ್ತೆ. ಹನುಮಂತ ಎಲ್ಲಾ ವಿಶೇಷವಾದಂಥ ಪವರ್ ಇದ್ದಂಥ ವ್ಯಕ್ತಿ, ವಿಚ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅಟ್ ಆಲ್ ಇನ್ ಆರ್ಡಿನರಿ ಸೆನ್ಸ್. ಹಾಗಾಗಿ ಅವರು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಹನುಮಂತನ್ ಗೊತ್ತಾಯ್ತು, ಹನುಮಂತ ಇವರಿಬ್ರು ಬರ್ತಾ ಇರೋದನ್ನ ನೋಡ್ದಾಗ ಗೊತ್ತಾಯ್ತು ಅವರು ದಕ್ಷಿಣದವ್ರು ಅಲ್ಲ ಅಂತ. ಹನುಮಂತ ಡೈರೆಕ್ಟ್ ಆಗಿ ಅವರಿಬ್ಬರಿರೋ ಹತ್ರ ಹೋಗಿ ನಿಂತ, ಎರಡೂ ಕೈ ಮುಗಿದ, ಅಂಜಲಿ ಬದ್ಧನಾದ, ಕೇಳ್ದ, ತಾವು ಯಾರು, ಎಲ್ಲಿಂದ ಬಂದಿದ್ದೀರಾ, ಯಾತಕ್ಕೋಸ್ಕರ ಬಂದಿದ್ದೀರಾ? ಹನುಮಂತನ್ ನೋಡಿದ ತಕ್ಷಣ ಶ್ರೀರಾಮಚಂದ್ರನಿಗೆ ಅರ್ಥ ಆಯ್ತು, ಇದು ಒಂದು ಸ್ಪೆಷಲ್ ಮಾಡೆಲ್ಲು ಕ್ರಿಯೇಟ್ ಆಗಿದೆ, ಇದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅಂತ. ಇವನು ನಮ್ಮ ಮುಂದಿನ ಕೆಲಸಕ್ಕೆ ಬೇಕಾಗ್ತಾನೆ ಅನ್ನೋದು ಒಂದು ಅರ್ಧ ಕ್ಷಣದಲ್ಲಿ ಶ್ರೀರಾಮಚಂದ್ರನಿಗೆ ಅರ್ಥ ಆಯ್ತು. ಶ್ರೀರಾಮಚಂದ್ರ ಎಲ್ಲ ಕತೆ ಹೇಳ್ದ. ಹನುಮಂತ ಹೆಗಲ್ ಮೇಲೆ ಇಬ್ಬರನ್ನು ಕೂಡಿಸ್ಕೊಂಡ, ಕರ್ಕೊಂಡು ಹೋಗಿ ಸುಗ್ರೀವನ ಮುಂದೆ ನಿಲ್ಲಿಸ್ದ. ಸುಗ್ರೀವನ ಕತೆ ಹನುಮಂತನಿಗೆ ಹೇಳಲಿಕ್ಕೆ ಮುಂಚೆನೆ, ಸುಗ್ರೀವನ ಕಥೆಯನ್ನ ಶ್ರೀರಾಮಚಂದ್ರನಿಗೆ ಹನುಮಂತ ಹೇಳಲಿಕ್ಕೆ ಮುಂಚೆನೆ ಸುಗ್ರೀವ ಹೇಳ್ಕೊಂಡ, ನಿಂದು ನಂದು ಒಂದೇ ಕಷ್ಟ, ಇಬ್ರು ಹೆಂಡತಿಯನ್ನ ಕಳ್ಕೊಂಡ್ಬಿಟ್ಟಿದೀವಿ, ನಿನ್ನನ್ನು ತಗೊಂಡೋಗಿರೋದು ಯಾರು ನನಗೆ ಗೊತ್ತು, ನನ್ನನ್ನು ತಗೊಂಡಿಟ್ಕೊಂಡಿದಾರಲ್ಲ ನನ್ನ ಹೆಂಡತಿ, ಅವನನ್ನು ಸಾಯಿಸಕ್ಕಾಗಲ್ಲ, ಮಹಾಪರಾಕ್ರಮಿ. ಹೀಗಾಗಿ ಶ್ರೀರಾಮಚಂದ್ರನ ಸಾಮರ್ಥ್ಯ ಏನು ಅಂತ ತಿಳ್ಕೊಬೇಕಾಗಿತ್ತು ಸುಗ್ರೀವ. ಹಾಗಾಗಿ ಇವತ್ತು ನೀವು ಹಂಪೆಗೆ ಹೋದ್ರೆ ಆಲ್ ಓವರ್ ಹಂಪೆ ಯು ಸಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಲ್ಪ್ಚರ್ಸ್ ವೇರ್ ಹನುಮಾನ್ ಮೀಟ್ಸ್ ಶ್ರೀರಾಮಚಂದ್ರ, ವೇರ್ ಶ್ರೀರಾಮಚಂದ್ರ ಮೀಟ್ಸ್ ಸುಗ್ರೀವ.
ಇಡೀ ಕಿಷ್ಕಿಂದೆ ಪೂರ್ತಿ ಯಾವುದನ್ನ ನಾವು ಪಂಪಾ ಕ್ಷೇತ್ರ ಹಂಪೆ ಅಂತ ಹೇಳ್ತೇವೋ ಪ್ರತಿಯೊಂದು ದೇವಾಲಯದ ಪ್ರತಿಯೊಂದು ಜಾಗದಲ್ಲೂ ಮತ್ತೆ ಮತ್ತೆ ಕೊರೆಯಲ್ಪಟ್ಟಿರುವಂತಹ ಏಕೈಕ ಶಿಲ್ಪ ಅದು ಯಾವುದು ಅಂತಂದ್ರೆ ಮೀಟಿಂಗ್ ಅಂಡ್ ಬ್ರೇಕಿಂಗ್ ಸಾಲ ವೃಕ್ಷಗಳು 7 ಸಾಲ ವೃಕ್ಷಗಳನ್ನ ಒಂದೇ ಬಾಣದಲ್ಲಿ ನಾನು ಬೀಳಿಸ್ಬಿಡ್ತೇನೆ. ಅವಾಗ ನಿನಗೆ ನಾನು ನಿಮ್ಮ ಅಣ್ಣನನ್ನ ಸಾಯಿಸ್ತೇನೆ ಅಂತ ನಂಬಿಕೆ ಬರುತ್ತಾ ಅಂತ ಕೇಳ್ತಾನೆ. ಅವನಿಗೆ ಭಯ, ಸುಗ್ರೀವನಿಗೆ ಭಯ. ಆದ್ರೆ ಯಾವಾಗ ಈ ಸಾಲ ವೃಕ್ಷಗಳನ್ನೆಲ್ಲ ಸಾಯಿಸ್ಬಿಟ್ನೋ ಆಗ ಅದನ್ನ ಆ ಬಿಲ್ಲನ್ನ ಕೈಯಲ್ಲಿ ಇಟ್ಕೊಂಡ ಇವನು. ತೆಗೆದು ಒಂದೇ ಪ್ರಶ್ನೆ ಕೇಳ್ದ ಸುಗ್ರೀವ, ಏ ಅಪ್ಪ ಇದು ಯಾವ ಉಕ್ಕು, ಎಲ್ಲಿಂದ ಬಂದ ಉಕ್ಕು ಇದು ಅಯೋಧ್ಯೆಯಿಂದ ಬಂದ ಉಕ್ಕ, ಈ ಕಬ್ಬಿಣ ಯಾವುದು? ಆಗ ಲಕ್ಷ್ಮಣ ಹೇಳ್ದ, ನಾವು ಅಲ್ಲಿಂದ ಬರ್ತಾ ಸಾಕಷ್ಟು ತಂದಿದ್ವಿ, ಎಲ್ಲ ಮುಗಿದು ಹೋಯ್ತು, ದಾನವರನ್ನ ಬೇರೆ ರಾಕ್ಷಸರನ್ನ ಸಾಯಿಸೋಷ್ಟೊತ್ತಿಗೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ಗೊತ್ತಾಯ್ತು ನಮ್ಗೆ ಇಲ್ಲಿ ಅತ್ಯುತ್ತಮವಾದಂತ ಉಕ್ಕು ಇದೆ. ಆ ಉಕ್ಕು WOOTZ, woods. The woods, best iron, the best quality iron which Greece was purchasing, giving us gold. ನಮ್ಮಲ್ಲಿರುವಂತಹ ಉಕ್ಕನ್ನ ಕೊಂಡ್ಕೊಳ್ಳಿಕ್ಕೆ ಗ್ರೀಸಿಂದ ನಮ್ಗೆ ಫ್ಲೋಟಿಂಗ್ ಆಫ್ ಮನಿ ಇನ್ ದ ಫಾರ್ಮ್ ಆಫ್ ಗೋಲ್ಡ್ ವಾಸ್ ಕಮಿಂಗ್. ಹಾಗಾಗಿ ಆ ಉಕ್ಕನ್ನ ಇಲ್ಲಿ ಯಾರು ಕಂಡುಹಿಡಿದಿದ್ದು, ಯಾರು ತಯಾರು ಮಾಡಿದ್ದು ಅಂತಂದ್ರೆ ನಮ್ಮ ಕರ್ನಾಟಕದವರೇ ಆದಂತಹ ನಮ್ಮ ಪಂಪಾ ಕ್ಷೇತ್ರದಲ್ಲಿದ್ದಂತಹ ಜನ. ಹಾಗಾಗಿ ಅವರು ಇಲ್ಲಿ ಯಾಕೆ ಬಂದ್ರು, ಅಶೋಕ ಇಲ್ಲಿ ಯಾಕೆ ಬಂದ್ರು, ಇಲ್ಲಿ ಯಾಕೆ ಹಾಕಿದ್ರು ಅಂದ್ರೆ ಇಲ್ಲಿರುವಂತಹ ಉಕ್ಕಿನ ನಿಕ್ಷೇಪಗಳನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು. ಇನ್ನ ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಮಚ್ ಅಬೌಟ್ ರಾಯಚೂರು ಹಟ್ಟಿನಲ್ಲಿ ಏನ್ ಸಿಕ್ಕುತ್ತೆ? ನ್ಯಾಚುರಲಿ ಸುವರ್ಣಗಿರಿ, ಕನಕಗಿರಿ ಎಲ್ಲ ಇದ್ದಂಥ ಜಾಗ. ವೆನ್ ವಿ ಸೇ ಬಂಗಾರದ ಹುಡುಕಿ ಇದ್ದಂಥ ಜಾಗ, ಬಂಗಾರದ ಹಳ್ಳಿ ಇದ್ದಂಥ ಜಾಗ, ವೆನ್ ವಿ ಸೇ ಏನದು ಸುವರ್ಣಗಿರಿ ಇದ್ದಂಥ ಜಾಗ, ಕನಕಗಿರಿ ಇದ್ದಂಥ ಜಾಗ, ಅಲ್ಲಿ ಮಣ್ಣಿನಲ್ಲೇ ಚಿನ್ನ ಇತ್ತು. ಅದಿರಲ್ಲ, ಮಣ್ಣಿನಲ್ಲೇ ಚಿನ್ನ ಇತ್ತು. ಹಾಗಾಗಿ ಅಶೋಕ ವಾಂಟೆಡ್ ಟು ಪ್ರೊಟೆಕ್ಟ್ ದಟ್ ಲ್ಯಾಂಡ್. He wanted to take away the gold. Hagagi, he wanted to put his inscriptions there. And why Chitradurga? For the first time in India, in ancient history, it is recorded, zinc was first manufactured here in Chitradurga district. The production of zinc. They knew the metallurgy so well. ಹಾಗಾಗಿ ಕರ್ನಾಟಕ ಮತ್ತು ಕರ್ನಾಟಕದ ಜನತೆಗೆ ಇದ್ದಂಥ ದ ನಾಲೆಡ್ಜ್ ಆಫ್ ಮೆಟಲರ್ಜಿ ಮತ್ತು ಇಲ್ಲಿದ್ದಂಥ ನಿಕ್ಷೇಪಗಳನ್ನ ತಿಳ್ಕೊಂಡು ಅಶೋಕ ಹಿ ವಾಂಟೆಡ್ ಟು ಹ್ಯಾವ್ ಹಿಸ್ ಇನ್ಸ್ಕ್ರಿಪ್ಷನ್ಸ್ ಹಿಯರ್. ಅಶೋಕನನ್ನ ನಾವು ಹಿಸ್ಟ್ರಿನಲ್ಲಿ ಏನಂತ ಕರೆಯೋದು ಅಂದ್ರೆ ಈಸ್ ದ ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್. ನಮ್ಮ ಭಾರತದ ಶಾಸನಗಳ ತಂದೆ ಆತ. ಇನ್ನೊಂದು ಬಹಳ ಮುಖ್ಯವಾದದ್ದೇನು ಅಂದ್ರೆ ಅವನು ಸ್ವಕಥನಕಾರ. ಅವ್ನು ಯಾರಿಗೂ ಬೇರೆಯವ್ರಿಗೆ ನೀನ್ ನನ್ನ ಕತೆ ಬರೀ ಅಂತ ಹೇಳಲೇ ಇಲ್ಲ. ನೀನ್ ನನ್ನ ಕತೆ ಬರೆದ್ರೆ ಏನೇನೋ ಬರೆದು ಬಿಡ್ತೀಯ, ಬೇಡ, ನನ್ನ ಕತೆ ನಾನೇ ಸ್ವಕಥನಕಾರ. ಹಿ ರೋಟ್ ಹಿಸ್ ಓನ್ ಹಿಸ್ಟ್ರಿ ಅಂಡ್ ಹಿಸ್ಟ್ರಿ ಈಸ್ ರಿಟನ್ ಇನ್ ಸಚ್ ಅ ವೇ ದಟ್ ಹಿ ಹ್ಯಾಸ್ ಗಿವನ್ ರಾಯಲ್ ಆರ್ಡರ್ಸ್. ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್ ಓನ್ಲಿ. Therefore, the history of India begins with a very credible source. And if anybody says ಆ ಕಾಲದಲ್ಲಿ ಕರ್ನಾಟಕದ ಹಿಸ್ಟ್ರಿ ಇತ್ತ ಅಂದ್ರೆ ನಾವೆಲ್ಲ ಬಹಳ ಧೈರ್ಯವಾಗಿ ಹೇಳ್ಬೇಕು, ಇತ್ತು. ಅಶೋಕನ ಶಾಸನಗಳೇ ಸಿಕ್ಕಿದೆ. ಹೈಯೆಸ್ಟ್ ನಂಬರ್ ಆಫ್ ಶಾಸನಗಳು ಕರ್ನಾಟಕದಲ್ಲೇ ಸಿಕ್ಕಿದೆ. ತುಂಬಾ ಸೈಂಟಿಫಿಕ್ ಆಗಿ ಅದು ಅನಲೈಸ್ ಆಗಿದೆ. ಹಾಗಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವಿಚ್ ಹ್ಯಾಡ್ ಮೋರ್ ಇಂಪಾರ್ಟೆನ್ಸ್ ಇನ್ ದ ಹಿಸ್ಟ್ರಿ ಆಫ್ ಅಶೋಕ. ಕರ್ನಾಟಕದ ಇತಿಹಾಸ ಅಶೋಕನ ಇತಿಹಾಸದಲ್ಲಿ ಬಹಳ ದೊಡ್ಡದಾದಂಥ ಪಾತ್ರವನ್ನ ವಹಿಸಿತ್ತು. ಅವನು ಸಹ ಇಲ್ಲಿಯ ಮಹಾದೇವಿಯನ್ನೇ ಮದುವೆ ಆದ. ಅವನು ಸುವರ್ಣಗಿರಿಯ ಮಹಾದೇವಿಯನ್ನ ಮದುವೆ ಆದ. ಅವಳು ಅಲ್ಲಿನ ಎಲ್ಲ ದೇವಾಲಯಗಳ ನಿರ್ಮಾಣ ಕಾರ್ಯಕ್ಕೆ ಬಹಳಷ್ಟು ಹಣವನ್ನ ಮತ್ತೆ ರಿಸೋರ್ಸಸ್ ಅನ್ನ ಮೊಬಿಲೈಸ್ ಮಾಡಿದ್ಲು. ಆ ಕಾಲದಿಂದನೂ ಅಷ್ಟೇ ಸೆಂಟ್ರಲ್ ಗವರ್ನಮೆಂಟ್ ಜೋರಾಗಿ ನಡಿಬೇಕು ಅಂತಂದ್ರೆ ಕರ್ನಾಟಕದಿಂದ ರಿಸೋರ್ಸಸ್ ತೀವ್ರವಾಗಿ ಮೊಬಿಲೈಸ್ ಆಗುತ್ತೆ. ಅದಕ್ಕೆ ಸಾಕ್ಷಿ ಕರ್ನಾಟಕದ ಅಶೋಕನ ಕಾಲದ ಇತಿಹಾಸದಿಂದ ಪ್ರಾರಂಭ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.